ಅರಸೀಕೆರೆ ನಗರಸಭೆ ವತಿಯಿಂದ ಬಹುದಿನದ ಸಾರ್ವಜನಿಕರ ಒಂದು ಬೇಡಿಕೆ ಇತ್ತು. ನಾಯಿಗಳ ಒಂದು ಹಾವಳಿ ಜಾಸ್ತಿ ಆಗಿದೆ, ಇದಕ್ಕೆ ನೀವು ಒಂದು ಪರಿಹಾರ ಹುಡುಕೋಬೇಕು ಅನ್ನೋ ಒಂದು ಸಾರ್ವಜನಿಕರ ಒಂದು ಮನವಿ ಮೇಲೆಗೆ ಇವತ್ತು ನಮ್ಮ ನಗರಸಭೆ ನಮ್ಮ ಎಲ್ಲ ಅಧಿಕಾರಿಗಳು ಸಿಬ್ಬಂದಿ ವರ್ಗದಿಂದ ಇವತ್ತು ಕ್ರಮ ತಗೊಳ್ಳೋಕ್ಕೆ ಇವತ್ತು ನಾಯಿಗಳಿಗೆ ಸಂತಾನಹರಣ ABC ಅಂತ ಹೇಳಿ ಅನಿಮಲ್ ಬರ್ತ್ ಕಂಟ್ರೋಲ್ ಅನ್ನೋ ಒಂದು ಕಾನ್ಸೆಪ್ಟಿಂದ ಇವತ್ತು ನಾಯಿಗಳನ್ನು ಹಿಡಿದು ಇವತ್ತು ಅವ್ರಿಗೆ ಪಾಲನೆ ಪೋಷಣೆ ಮಾಡಿ ಇವತ್ತು ಆ ನಂತರ ಅದಕ್ಕೆ ಬಿಡುಗಡೆ ಮಾಡ್ತೀವಿ. ದಯಮಾಡಿ ಸಾರ್ವಜನಿಕರು ನಿಮ್ಮ ಸ್ವಂತ ನಾಯಿಗಳು ಸಾಕಿರೋ ನಾಯಿಗಳಿದ್ರೆ ದಯಮಾಡಿ ಬೆಲ್ಟ್ ಹಾಕಿ ತಮ್ಮ ಮನೆಗಳಲ್ಲಿ ಕಟ್ಟಿಟ್ಕೋಬೇಕು. ಆದರೂ ನಿಮ್ಮ ನಾಯಿಗಳಿಗೆ ಏನಾರ ನೀವು ಶಸ್ತ್ರಚಿಕಿತ್ಸೆ ಮಾಡಿಸ್ಬೇಕು ಅನ್ನಂಗಿದ್ರೆ ತಾವು ನಿಮ್ಮ ನಾಯಿಗಳನ್ನು ಕೊಟ್ಟು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ತೀವಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇವತ್ತು ಈ ಕೆಲಸಕ್ಕೆ ನಮ್ಮ ನಗರಸಭೆ ವತಿಯಿಂದ ಭಾಳ ದಿನದಿಂದ ಜನಗಳ ಬೇಡಿಕೆ ಏನಿತ್ತು, ಇದಕ್ಕೆ ಏನು ಸ್ಪಂದಿಸಲೇಬೇಕು ಅಂತ ಇವತ್ತೇನು ಭಾರತ ದೇಶದ ಒಂದು ಅನುಮತಿ ಪಡೆದಂಥ ಅನಿಮಲ್ ಒಂದು ವಾಶ್ ಅನಿಮಲ್ ಆ ಒಂದು ಇದರಿಂದ ಅವರು ಅನುಮತಿ ಪಡೆದು ಅದ್ರ ಜೊತೆನೇ ನಮ್ಮ ಅರಸೀಕೆರೆ ವೆಟರ್ನರಿ ಡಾಕ್ಟ್ರು ಅವರು ಬಂದಿದ್ದಾರೆ. ಅವರು ಅದಕ್ಕೆ ಪಾಲನೆ ಪೋಷಣೆ ಬಗ್ಗೆ ಇದಕ್ಕೆ ಗಮನ ಹರಿಸಿ ಇದಕ್ಕೆ 3 ದಿನ ಪಾಲನೆ ಪೋಷಣೆ ಮಾಡಿ ನಮ್ಮಲ್ಲಿ ಎಲ್ಲ ನಾಯಿಗಳಿಗೆ ABS ಇಂಜೆಕ್ಷನನ್ನು ಮಾಡಿ ಅದಕ್ಕೆ ಯಾವ ಥರ ಅದಕ್ಕೆ ಸರ್ಕಾರದ ಮಾನದಂಡನೆಗಳು ಅದಿದೆ ಆ ಥರ ಅದಕ್ಕೆ ಕಾರ್ಯಕ್ರಮ ಮಾಡಿ ಸಾರ್ವಜನಿಕ ಯಾವುದೇ ತೊಂದರೆ ಆಗಬಾರ್ದಂಗೆ ನಮ್ಮ SWM ಲ್ಯಾಂಡಲ್ಲಿ ಅಲ್ಲಿ ಇದಕ್ಕೆ 3 ದಿನ ಪಾಲನೆ ಪೋಷಣೆ ಮಾಡಿ ನಂತರ ಇದಕ್ಕೆ ಬಿಡುಗಡೆ ಮಾಡಿ ಇದರಿಂದ ಬೆಳವಣಿಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಇದಕ್ಕೆ ಕ್ರಮ ತಗೊಳ್ತಾ ಇದ್ವಿ. ದಯಮಾಡಿ ಎಲ್ಲ ಸಾರ್ವಜನಿಕರಿಗೆ ಸಹಕಾರ ಮಾಡಬೇಕು ಅಂತೇಳಿ ನಾನು ನಿಮ್ಗೆ ಕೇಳ್ಕೊಳ್ತೇನೆ. ಇದೆ, ಆದೇಶದಂತೆ ಯಾವುದೇ ಪ್ರಾಣಿಗಳನ್ನ ಕೊಲ್ಲಬಾರ್ದು, ಅದನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನು ನಗರಸಭೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರಿಂದ ಮತ್ತು ಜನಪ್ರತಿನಿಧಿಗಳಿಂದ ಹಲವು ದೂರುಗಳು ಬರ್ತಾ ಇತ್ತು. ಅದ್ರ ಪ್ರಕಾರ ನಾವು ಕ್ರಮ ತಗೋಬೇಕು ಅನ್ನೋ ಉದ್ದೇಶದಿಂದ ನಗರಸಭಾ ಸಾಮಾನ್ಯ ಸಭೆಯಲ್ಲಿ ಮಂಡನೆ ಮಾಡಿ ಬೀದಿ ನಾಯಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿಸುವಂಥ ಉದ್ದೇಶದಿಂದ ನಾವು ಟೆಂಡರ್ ಕರೆದಿದ್ವಿ. ಆ ಟೆಂಡರಲ್ಲಿ ವಾಸ್ಟೆಸ್ ಅನಿಮಲ್ ಅಥೋ ಸಂಸ್ಥೆಯವರು ಭಾಗವಹಿಸಿ ಟೆಂಡರ್ನ ಭಾಗವಹಿಸ್ತಿದ್ದಾರೆ. ಪ್ರತಿ ನಾಯಿಗೆ 1750 ರೂಪಾಯಿನೂ ಸಹ ಅವ್ರಿಗೆ ಪಾವತಿ ಮಾಡಬೇಕು. ಅವರ ಕೆಲಸ ಏನಂದರೆ ಏನು ಬೀದಿ ನಾಯಿಗಳನ್ನ ಹಿಡಿತಾರೆ, ಆ ಬೀದಿ ನಾಯಿಗಳನ್ನ ಹಿಡಿದ ಒಂದು ದಿನ ನಮ್ಮ ಲ್ಯಾಂಡ್ಫಿಲ್ ಸೈಟಲ್ಲಿ ಇಟ್ಕೊಂಡು ಅದಕ್ಕೆ ಪಾಲನೆ ಮಾಡಿ ನಂತರ ಶಸ್ತ್ರಚಿಕಿತ್ಸೆ ಮಾಡಿ ಶಸ್ತ್ರಚಿಕಿತ್ಸೆ ಆದಮೇಲೆ 3 ದಿನಗಳ ಕಾಲ ಪಾಲನೆ ಮಾಡಿ ಅದನ್ನು ಮತ್ತೆ ಏನು ಹಿಡಿದಿರ್ತಾರೆ ಅದೇ ಜಾಗಕ್ಕೆ ಅವರು ಅದು ತಂದನ್ನು ಬಿಡ್ತಾರೆ. ಅದನ್ನು ಗಣತಿಗೆ ಮತ್ತು ಏನು ಅವರು ಎಷ್ಟು ನಾಯಿಗಳಿಗೆ ಆಪರೇಷನ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟಿಂದ ದೃಢೀಕರಣ ಕೊಡಬೇಕಾಗುತ್ತೆ. ಅವರು ಸಹ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು ಸಹ ಪ್ರತಿದಿನ ಈ ಒಂದು ಕಾರ್ಯಕ್ರಮಕ್ಕೆ ನಗರಸಭೆಯೊಂದಿಗೆ ಸಹಕಾರ ನೀಡ್ತಾರೆ ಅಂತ ಭಾವನೆ ಮಾಡ್ತಾ ಈ ಒಂದು ಕೆಲಸಕ್ಕೆ ಎಲ್ಲ ನಗರಸಭಾ ಸದಸ್ಯರು ಮತ್ತು ಆಡಳಿತ ವರ್ಗದವರು ಸಹಕಾರ ನೀಡ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕೆಲಸವನ್ನು ಯಾವುದೇ ರೀತಿ ಅಡಚಣೆ ಆಗದಂತೆ ನಾಗರಿಕರು ಸಹಕಾರ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದಾರೆ. ಈಗ ಅದನ್ನು ಮಾಡಿಕೊಟ್ರೆ ಟ್ರೈನ್ಡ್ ಇದ್ದಾರೆ, ನಮ್ಮ ಕಡೆ ಟ್ರೈನ್ಡ್ ಇರ್ತಾರೆ. ಅಂದ್ರೆ ಅನಸ್ತೇಷಿಯಾ ಎಲ್ಲ ಹುಡುಗರು ಅನಸ್ತೇಷಿಯಾ ಸೇವು ಆಳುಗಳು ಎಲ್ಲ ಮುಗಿಸ್ಕೊಂಡು ಡಾಕ್ಟರ್ ಮೇಲ್ ಆದರೆ 5 to 10 minutes, ಫೀಮೇಲ್ ಆದರೆ 20 minutes. ಫೀಮೇಲ್ ಆದರೆ ಜಾಸ್ತಿ ಇದೆ, ಮೇಲ್ ಆದರೆ 10 minutes, ಮೇಲ್ ಆದರೆ 5 to 10 ಅದೇನು ಟೆಸ್ಟಿಕಲ್ಸ್ ತೆಗಿಸ್ತಾನ ಆಮೇಲೆ ಸ್ಟೋರ್ ಮಾಡ್ತೀವಿ. ಆರ್ಗನ್ಸು ಫಾರ್ಮಾಲಿಟಿ ಎಲ್ಲ ರಿಸರ್ವ್ ಮಾಡ್ತಾರೆ. ಎಂಡ್ ಆಫ್ ದ ಪ್ರಾಜೆಕ್ಟ್ ಕೌಂಟ್ ಕೊಡ್ತದೆ. ಕೌಂಟಿಂಗ್ ಟೈಮಲ್ಲಿ ಒಂದ್ಸರಿ ಎಷ್ಟಿದೆ ಅಂತ ಸರ್ ಅದಕ್ಕೊಂದು ಕಮಿಷನ್ ಜೀವನ ಭಾಷೆ